ಸಿನಿಮಾ ಜಗತ್ತಿನ ಪಡಸಾಲೆಯಲ್ಲಿ ಅಳಿಸಲಾಗದ ಹೆಜ್ಜೆ ಗುರುತನ್ನ ಸದ್ದಿಲ್ಲದೆ ಮೂಡಿಸಿದ ವ್ಯಕ್ತಿ ಯಾರಿರಬಹುದು? ಇವತ್ತಿಗೂ ಈ ಕಲಾವಿದರ ಪ್ರಭಾವ ಸಿನಿಮಾ ಜಗತ್ತಿನ ಮೇಲಿದೆ. ಪ್ರೇಕ್ಷಕರು ಇವತ್ತಿಗೂ ಅವರ ಸಿನಿಮಾಗಳನ್ನು ನೋಡೋಕೆ ಇಷ್ಟಪಡ್ತಾರೆ. ಅವರೇ ಚಾರ್ಲ್ಸ್ ಸ್ಪೆನ್ಸರ್ ಚಾಪ್ಲಿನ್. ಜನಸಾಮಾನ್ಯರ ಮನಸ್ಸಿನಲ್ಲಿ ಮಾತಿನಲ್ಲಿ ಚಾರ್ಲಿ ಚಾಪ್ಲಿನ್. ಇವರು ಹುಟ್ಟಿದ್ದು 1889ನೇ ಇಸವಿಯ ಏಪ್ರಿಲ್ 16ರಂದು ಲಂಡನ್ನ ವಾಲ್ವರ್ತ್ನಲ್ಲಿ. ಚಾಪ್ಲಿನ್ ಅವರ ಬಾಲ್ಯದ ದಿನಗಳು ಕಷ್ಟದಿಂದ ತುಂಬಿತ್ತು. ಅವರ ತಂದೆ ತಾಯಿ ಇಬ್ಬರು ಸಂಗೀತ ಕಲಾವಿದರಾಗಿದ್ದರು. ಚಾಪ್ಲಿನ್ ಅವರಿಗೆ 3 ವರ್ಷ ತುಂಬುವಷ್ಟರಲ್ಲೇ ತಂದೆ ತಾಯಿ ಇಬ್ಬರೂ ಬೇರೆಯಾದರು. ಚಾಪ್ಲಿನ್ ತಾಯಿ ಹೆನ್ನಾ ಚಾಪ್ಲಿನ್ ಮಾನಸಿಕ ಸಮಸ್ಯೆಯಿಂದ ಬಳಲುತ್ತಿದ್ದ ಕಾರಣ ಅವರನ್ನು ಮಾನಸಿಕ ಆರೋಗ್ಯ ಕೇಂದ್ರದಲ್ಲಿ ಇರಿಸಲಾಗಿತ್ತು. ಅವರ ತಂದೆ ಚಾರ್ಲ್ಸ್ ಚಾಪ್ಲಿನ್ ಸೀನಿಯರ್ ಕುಡಿತದ ಚಟಕ್ಕೆ ಬಿದ್ದು ಚಾರ್ಲಿ ಚಾಪ್ಲಿನ್ ಅವರಿಗೆ ತಂದೆ ತಾಯಿಯ ಆಧಾರ ಸಿಗಲೇ ಇಲ್ಲ. ಈ ಎಲ್ಲ ಘಟನೆಗಳು, ಸಂದರ್ಭಗಳು ಚಾರ್ಲಿ ಮತ್ತವರ ಮಲ ಸಹೋದರ ಸಿಡ್ನಿ ಇಬ್ಬರನ್ನೂ ಬಡತನದ ಬೇಗೆಗೆ ನೂಕಿದ್ದವು. ಹೀಗಾಗಿ ಇಬ್ಬರೂ ಅನಾಥಾಶ್ರಮದಲ್ಲಿ ಜಾಗ ಹುಡುಕಿಕೊಂಡು ಅಲೆಯುತ್ತಿದ್ದರು. ಇಷ್ಟೆಲ್ಲ ಸಂಘರ್ಷಗಳಿದ್ದರೂ ಚಾಪ್ಲಿನ್ಗೆ ಕಲೆಯ ಮೇಲೆ ಅಪಾರ ಒಲವಿತ್ತು. ತನ್ನ ನೋವನ್ನು ಮರೆಯುವುದಕ್ಕೆ ಚಾಪ್ಲಿನ್ ಕಲೆಯನ್ನು ಆಧರಿಸಿದ್ದರು. ಕೇವಲ 5ನೇ ವಯಸ್ಸಿನಲ್ಲಿ ಒಂದು ಸಂದರ್ಭದಲ್ಲಿ ಅವರ ರೋಗಗ್ರಸ್ತ ತಾಯಿಯ ಬದಲು ಚಾಪ್ಲಿನ್ ರಂಗದ ಮೇಲೆ ಹಾಡಿದ್ದರು. ಇದು ಅವರು ಮನರಂಜನೆಯ ಜಗತ್ತಿಗೆ ಬರುವುದಕ್ಕೆ ಆರಂಭದ ಬಿಂದುವಾಗಿತ್ತು. 9ನೇ ವಯಸ್ಸಿನಲ್ಲಿ ದ 8 ಲ್ಯಾಂಕ್ಶೈರ್ ಲ್ಯಾಡ್ಸ್ ಎನ್ನುವ ನೃತ್ಯ ತಂಡಕ್ಕೆ ಸೇರಿಕೊಂಡರು. ಇಲ್ಲಿ ಅವರ ಪ್ರತಿಭಾ ಪ್ರದರ್ಶನಕ್ಕೆ ಸಾಕಷ್ಟು ಅವಕಾಶಗಳು ಸಿಕ್ಕಿದವು. ಚಿಕ್ಕ ವಯಸ್ಸಲ್ಲೇ ಅವರಿಗೆ ದೊರಕಿದ ಈ ಅನುಭವಗಳು ಅವರ ಕೌಶಲ್ಯವನ್ನು ಇನ್ನಷ್ಟು ತೀಕ್ಷ್ಣಗೊಳಿಸಿದವು. ಜೊತೆಗೆ ಅವರ ಮುಂದಿನ ವೃತ್ತಿ ಬದುಕಿಗೆ ಗಟ್ಟಿಯಾದ ತಳಹದಿಯಾಗಿತ್ತು. ಚಾಪ್ಲಿನ್ ಅವರ ಸಿನಿಮಾ ಯಾತ್ರೆ ಆರಂಭವಾಗಿದ್ದು 1914ರಲ್ಲಿ ಕೀಸ್ಟೋನ್ ಸ್ಟುಡಿಯೋದಲ್ಲಿ. ಇಲ್ಲಿ ಅವರು ಜಗತ್ತಿಗೆ ಪರಿಚಯವಾಗಿದ್ದು ಬೌಲರ್ ಹ್ಯಾಟ್, ಟೂತ್ ಬ್ರಷ್ನಂಥ ಮೀಸೆ, ವಿಶಿಷ್ಟ ಶೈಲಿಯ ನಡಿಗೆ ಇವೆಲ್ಲವೂ ಇದ್ದ ದ ಟ್ರ್ಯಾಂಪ್ ಪಾತ್ರದ ಮೂಲಕ. ಈ ಪಾತ್ರದ ವ್ಯಕ್ತಿತ್ವ ಪ್ರೇಕ್ಷಕರ ಮನದಲ್ಲಿ ನೆಲೆಯಾಗುವುದಕ್ಕೆ ಹೆಚ್ಚು ಸಮಯ ಬೇಕಾಗಲಿಲ್ಲ. ಜೊತೆಗೆ ತಮ್ಮತನವನ್ನು ಕಂಡುಕೊಳ್ಳಲು ನಡೆಸುತ್ತಿದ್ದ ಹೋರಾಟ, ಮನುಷ್ಯತ್ವ ಇವುಗಳ ಪ್ರತೀಕವಾಗಿ ಟ್ರ್ಯಾಂಪ್ ಪಾತ್ರ ಕಂಡುಬಂದಿತ್ತು. ಚಾಪ್ಲಿನ್ ಕೀಸ್ಟೋನ್ ಸ್ಟುಡಿಯೋದಲ್ಲಿ ಇದ್ದಾಗ ಕ್ರಿಯಾತ್ಮಕವಾಗಿ ಸಾಕಷ್ಟು ಬೆಳೆದರು. ಬರವಣಿಗೆ ಶುರು ಮಾಡಿ ಸಿನಿಮಾ ನಿರ್ದೇಶನ ಮಾಡುವುದಲ್ಲದೆ ಆ ಸಿನಿಮಾಗಳಲ್ಲಿ ತಾವೇ ನಟಿಸಲು ಆರಂಭಿಸಿದರು. 1915ರಲ್ಲಿ ಚಾಪ್ಲಿನ್ SNA ಫಿಲ್ಮ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗೆ ಬಂದರು. ಅಲ್ಲಿ ಅವರು ತಮ್ಮ ಕೌಶಲ್ಯವನ್ನು ಇನ್ನಷ್ಟು ವೃದ್ಧಿಗೊಳಿಸಿದರು. ಪಾತ್ರದ ಬೆಳವಣಿಗೆ, ಕಥಾನಕದ ಸಂಕೀರ್ಣತೆಯ ಬಗ್ಗೆ ಇನ್ನಷ್ಟು ಆಳವಾದ ಅಧ್ಯಯನ ಮಾಡಿದರು. 1916ರ ಹೊತ್ತಿಗೆ ಮ್ಯೂಚುವಲ್ ಫಿಲ್ಮ್ ಕಾರ್ಪೊರೇಷನ್ನಲ್ಲಿ ದ ಇಮಿಗ್ರೆಂಟ್ ಮತ್ತು ಈಸಿ ಸ್ಟ್ರೀಟ್ನಂಥ ಕಿರುಚಿತ್ರಗಳನ್ನು ನಿರ್ಮಾಣ ಮಾಡಿದರು. ಇವುಗಳಲ್ಲಿ ಹಾಸ್ಯದ ಜೊತೆಗೆ ಸಾಮಾಜಿಕ ಕಳಕಳಿಯ ವ್ಯಾಖ್ಯಾನ ಕೂಡ ಇತ್ತು. ಚಾಪ್ಲಿನ್ ಅವರ ವಿಕಾಸ ಫಸ್ಟ್ ನ್ಯಾಷನಲ್ ಪಿಕ್ಚರ್ನಲ್ಲಿ ಮುಂದುವರೆದು ಬಡತನ ಮತ್ತು ಪೋಷಕರು ಇರಬೇಕಾದ ಬಗೆಗಿನ ಕಟುವಾದ ಎಕ್ಸ್ಪ್ಲೋರೇಷನ್ ಇದ್ದ 1921ರ ಸಿನಿಮಾ ದ ಕಿಡ್ ನಿರ್ಮಾಣವಾಯಿತು. ಚಾಪ್ಲಿನ್ ಅವರ ವೃತ್ತಿ ಬದುಕಿನಲ್ಲಿ ಮಹತ್ತರವಾದ ತಿರುವು ಕೊಟ್ಟಿದ್ದು ಸಿನಿಮಾ ಕ್ಷೇತ್ರದ ದಿಗ್ಗಜರಾದ ಮೇರಿ ಪಿಕ್ಫೋರ್ಡ್, ಡಗ್ಲಾಸ್ ಫೇರ್ಬ್ಯಾಂಕ್ ಮತ್ತು DW ಗ್ರಿಫಿತ್ ಅವರ ಜೊತೆಗೂಡಿ ಯುನೈಟೆಡ್ ಆರ್ಟಿಸ್ಟ್ ಸಂಸ್ಥೆ ಸ್ಥಾಪನೆ ಮಾಡಿದ್ದು. ಈ ಸಂಸ್ಥೆ ಚಾಪ್ಲಿನ್ ಅವರಿಗೆ ಬೇಕಿದ್ದ ಕ್ರಿಯೇಟಿವ್ ಸ್ವಾತಂತ್ರ್ಯ ಕೊಟ್ಟ ಕಾರಣ ಒಂದೊಂದಾಗಿ ಮಾಸ್ಟರ್ ಪೀಸ್ಗಳು ಬರುವುದಕ್ಕೆ ಆರಂಭವಾಯಿತು. ಇದರಲ್ಲಿ ತುಂಬಾ ಪ್ರಮುಖವಾದವು 1925ರ ದ ಗೋಲ್ಡ್ ರಶ್, 1931ರ ಸಿಟಿ ಲೈಟ್ಸ್ ಮತ್ತು 1936ರ ಮಾಡರ್ನ್ ಟೈಮ್ಸ್. ಈ ಸಿನಿಮಾಗಳು ಚಾರ್ಲಿ ಚಾಪ್ಲಿನ್ ಅವರ ಹಾಸ್ಯವನ್ನು ತೋರಿಸಿದ್ದು ಮಾತ್ರವಲ್ಲದೆ ಅವತ್ತಿನ ಕಾಲಘಟ್ಟದ ಸಮಾಜದಲ್ಲಿನ ತಲ್ಲಣ್ಣಗಳ ಬಗ್ಗೆ ಜನರಲ್ಲಿ ಚಿಂತನೆ ಮೂಡಿಸಿದರು. ಇವು ಚಾಪ್ಲಿನ್ ಅವರಿಗೆ ಭದ್ರವಾದ ಸ್ಥಾನ ದೊರಕಲು ಕಾರಣವಾಯಿತು. ಸಿನಿಮಾ ಉದ್ಯಮದ ಮೇಲೆ ಚಾರ್ಲಿ ಚಾಪ್ಲಿನ್ ಪ್ರಭಾವ ಬಹಳ. ಹಾಸ್ಯ ಮತ್ತು ದುಃಖದ ಹದವಾದ ಬೆರಕೆ ಭಾಷಾತೀತವಾಗಿ ಜಗತ್ತಿನಾದ್ಯಂತ ಪ್ರೇಕ್ಷಕರ ಮನಸೆಳೆಯಿತು. ದ ಟ್ರ್ಯಾಂಪ್ ಪಾತ್ರ ಸಾಮಾನ್ಯ ಮನುಷ್ಯನ ದೌರ್ಬಲ್ಯ, ಹೋರಾಟ, ಭರವಸೆ ಇವುಗಳನ್ನು ಬಿಂಬಿಸಿತು. ಅವರ ಕಥೆ ಹೇಳುವ ತಂತ್ರಗಳು ಮತ್ತು ಪಾತ್ರಾಧಾರಿತ ಕಥನ ಶೈಲಿ ತದನಂತರದ ತಲೆಮಾರುಗಳಿಗೆ ಮಾದರಿಯಾಗಿದ್ದವು. ಅದಲ್ಲದೆ ಯುನೈಟೆಡ್ ಆರ್ಟಿಸ್ಟ್ ಸಂಸ್ಥೆಯ ಸ್ಥಾಪನೆಯಲ್ಲಿ ಚಾರ್ಲಿ ಚಾಪ್ಲಿನ್ ಪಾತ್ರ ಸಿನಿಮಾ ಜಗತ್ತಿನಲ್ಲಿ ಒಂದು ಹೊಸ ಕ್ರಾಂತಿಯನ್ನೇ ಸೃಷ್ಟಿ ಮಾಡಿತಲ್ಲದೆ ಕಲಾತ್ಮಕ ಸ್ವಾಯತ್ತತೆ ಅಂದರೆ ಆರ್ಟಿಸ್ಟಿಕ್ ಅಟಾನಮಿ ಅನ್ನೋದು ಎಷ್ಟು ಮುಖ್ಯ ಅನ್ನೋದನ್ನು ಒತ್ತಿ ಹೇಳಿತ್ತು. ಈ ಬೆಳವಣಿಗೆ ಸಿನಿಮಾ ಮಾಡುವವರಿಗೆ ಒಂದು ಹೊಸ ದಾರಿ ತೋರಿಸಿ ಸ್ಟುಡಿಯೋ ಅನಗತ್ಯವಾಗಿ ತಲೆ ಹಾಕದೆ ಕಲಾತ್ಮಕ ದೃಷ್ಟಿಕೋನದಲ್ಲಿ ಯಶಸ್ವಿ ಸಿನಿಮಾ ಮಾಡೋದಕ್ಕೆ ಸಾಧ್ಯ ಅನ್ನೋದನ್ನು ತೋರಿಸಿಕೊಟ್ಟಿತು. ಸಮಾಜದಲ್ಲಿನ ಸಮಸ್ಯೆಗಳ ಬಗ್ಗೆ ಅವರಿಗಿದ್ದ ಕಾಳಜಿ ಅವರ ಸಿನಿಮಾಗಳ ಮೂಲಕ ವ್ಯಕ್ತಗೊಂಡಿದ್ದು
ಚಾರ್ಲಿ ಚಾಪ್ಲಿನ್ ಸಮಕಾಲೀನರು ಮತ್ತು ಅವರ ನಂತರದ ತಲೆಮಾರಿನ ಮಂದಿ ಸಿನಿಮಾವನ್ನು ಕೇವಲ ಮನರಂಜನೆಯ ಮಾಧ್ಯಮವಾಗಿ ನೋಡದೆ ಇತರ ವಿಷಯಗಳ ಬಗ್ಗೆ, ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲುವ ಮಾಧ್ಯಮವಾಗಿ ಸಿನಿಮಾವನ್ನು ನೋಡಬೇಕು, ಅದು ಸಮಸ್ಯೆಗಳ ಪರಿಹಾರಕ್ಕೆ ಮೂಲವಾಗಬೇಕು ಎನ್ನುವ ತತ್ವವನ್ನು ಹೇಳಿತ್ತು. ಚಾಪ್ಲಿನ್ ಅವರ ಸಿನಿಮಾಗಳು ಹಾಸ್ಯ ಮತ್ತು ಸಾಮಾಜಿಕ ವಿಶ್ಲೇಷಣೆ ಬೆರೆಸಿದ ಪ್ರಭಾವಿ ಮತ್ತು ವಿಭಿನ್ನ ವಿಷಯಾಧಾರಿತ ಕೃತಿಗಳು ಎಂದರೆ ತಪ್ಪಲ್ಲ. ಅವರ ಸಿನಿಮಾಗಳಲ್ಲಿ ಹಾಸ್ಯದಿಂದಲೇ ಚಾಟಿ ಏಟು ಬೀಸುವುದರ ಜೊತೆಗೆ ಗಾಢವಾದ ಭಾವನಾತ್ಮಕ ಪದರಗಳಿವೆ. ಹಾಗಾಗಿ ಇವತ್ತಿಗೂ ಆ ಸಿನಿಮಾಗಳು ಪ್ರಸ್ತುತ. ಅವರ ಕೆಲವು ಸಿನಿಮಾಗಳ ಬಗ್ಗೆ ಒಂದು ಪುಟ್ಟ ಪಕ್ಷಿ ನೋಟ ಇಗೋ ಇಲ್ಲಿದೆ. ಟ್ರಂಪ್ ಜೊತೆಗೆ ಒಂದು ಅನಾಥ ಮಗುವಿನ ಅವಿನಾಭಾವ ಸಂಬಂಧದ ಬಗ್ಗೆ ಬೆಳಕು ಚೆಲ್ಲುವ ಸಿನಿಮಾ 1921ರಲ್ಲಿ ಬಂದ ದ ಕಿಡ್. ಹಾಸ್ಯ ಮತ್ತು ಮನಸ್ಸಿನ ಸೂಕ್ಷ್ಮ ಭಾವನೆಗಳು ಈ ಕಥೆಯ ಮೂಲ ವಸ್ತುಗಳು. ಈ ಸಿನಿಮಾ ಚಾಪ್ಲಿನ್ ಅವರನ್ನು ಹಾಸ್ಯ ಮತ್ತು ಗಂಭೀರತೆ ಇರುವ ವಿಷಯಗಳನ್ನು ಆಧರಿಸಿ ಸಿನಿಮಾ ಮಾಡುವುದರಲ್ಲಿ ಚಾಪ್ಲಿನ್ ಸಿದ್ಧಹಸ್ತರು ಎನ್ನುವುದನ್ನು ಸಾಬೀತು ಮಾಡಿತ್ತು. 1925ರ ಗೋಲ್ಡ್ ರಶ್ ಸಿನಿಮಾ ಇವತ್ತಿಗೂ ಚಾಪ್ಲಿನ್ ಅವರ ಮೇರುಕೃತಿ ಎಂದೇ ಪರಿಗಣಿಸಲಾಗುತ್ತದೆ. ಈ ಸಿನಿಮಾದ ಡ್ಯಾನ್ಸ್ ಆಫ್ ದ ರೋಲ್ಸ್ ದೃಶ್ಯ ದೈನಂದಿನ ಸಾಮಾನ್ಯ ವಿಷಯಗಳನ್ನು ಹಾಸ್ಯದ ಸನ್ನಿವೇಶಗಳನ್ನಾಗಿ ಬದಲಾಯಿಸುವ, ಅದರ ಜೊತೆಗೆ ಮನುಷ್ಯನ ಅಸ್ತಿತ್ವ ಮತ್ತು ಮೂರ್ಖತನದ ಬಗ್ಗೆ ಒಳನೋಟ ಬೀರಬಲ್ಲ ಶಕ್ತಿ ಚಾರ್ಲಿ ಚಾಪ್ಲಿನ್ ಅವರಿಗೆ ಇರುವುದನ್ನು ಪುನಃ ಸಾಬೀತು ಮಾಡಿತು. 1931ರ ಸಿಟಿ ಲೈಟ್ ಸಿನಿಮಾದಲ್ಲಿ ಹಾಸ್ಯ ಮತ್ತು ದುಃಖವನ್ನು ಮಿಳಿತಗೊಳಿಸಿ ಚಾಪ್ಲಿನ್ ಇಡೀ ಸಿನಿಮಾವನ್ನು ಹೊತ್ತಿದ್ದರು. ಟ್ರಂಪ್ ಜೊತೆ ಹೂ ಮಾರುವ ಪುಟ್ಟ ಹುಡುಗಿಯೊಬ್ಬಳ ಜೊತೆಗಿನ ಮನ ಮಿಡಿಯುವ ಬಾಂಧವ್ಯದ ಕತೆ ಇದ್ದ ಈ ಸಿನಿಮಾ ಕಾಮಿಡಿಯ ಜೊತೆ ಭಾವನಾತ್ಮಕ ಕ್ಷಣಗಳನ್ನು ಸೇರಿಸಿ ಅದನ್ನು ವಿಶಿಷ್ಟ ಕೃತಿಯನ್ನಾಗಿ ಮಾಡಬಲ್ಲ ತಾಕತ್ತು ಚಾರ್ಲಿ ಚಾಪ್ಲಿನ್ಗೆ ಅವರಿಗಿತ್ತು ಎನ್ನುವುದನ್ನು ಇನ್ನೊಮ್ಮೆ ಜಗತ್ತಿನ ಮುಂದೆ ಅನಾವರಣಗೊಳಿಸಿತು. ಅದರಲ್ಲೂ ಮರೆಯಲಾಗದ ಕೊನೆಯ ದೃಶ್ಯವಂತೂ ಅದ್ಭುತ. ಮಾಡರ್ನ್ ಟೈಮ್ಸ್ ಸಿನಿಮಾದಲ್ಲಿ ಟ್ರಂಪ್ ಪಾತ್ರದ ಕಾರ್ಖಾನೆಯೊಳಗಿನ ದುಸ್ಸಾಹಸಗಳ ಮೂಲಕ ಕೈಗಾರೀಕರಣದ ಅಮಾನವೀಯ ಮುಖ ಕಾಣುತ್ತದೆ. ಕಡಿಮೆ ಸಂಭಾಷಣೆಗಳೊಂದಿಗೆ ಯಾಂತ್ರಿಕ ಬದುಕನ್ನು, ಅದರ ಪರಿಣಾಮವನ್ನು ಸಿನಿಮಾ ಮಾಧ್ಯಮಕ್ಕೆ ತಕ್ಕಂತೆ ಅಳವಡಿಸಿಕೊಂಡು ಅದರ ಜೊತೆ ಸಾಮಾಜಿಕ ವಿಷಯಗಳನ್ನು ಅತಿ ವಾಸ್ತವದ ಹಾಸ್ಯದ ಮೂಲಕ ಪ್ರೇಕ್ಷಕರಿಗೆ ಚಾಪ್ಲಿನ್ ತಲುಪಿಸಿದ್ದರು. 1940ರ ದ ಗ್ರೇಟ್ ಡಿಕ್ಟೇಟರ್ ಸಿನಿಮಾ ಜಾಗತಿಕ ರಾಜಕೀಯ ಸಮಸ್ಯೆಗಳನ್ನು ಹಾಸ್ಯದ ಲೇಪದೊಂದಿಗೆ ಅದರ ಪರಿಣಾಮಗಳನ್ನು ತೆರೆಯ ಮೇಲೆ ತರುವ ಪ್ರಯತ್ನ ಇದಾಗಿತ್ತು. ವಿಶೇಷವಾಗಿ ಪ್ರಜಾಪ್ರಭುತ್ವ ಸ್ಥಾಪನೆ ಮಾಡಿ ದೌರ್ಜನ್ಯ ಮತ್ತು ದ್ವೇಷವನ್ನು ನಾಶ ಮಾಡಬೇಕಾದ ತುರ್ತನ್ನು ಇಲ್ಲಿ ಪ್ರತಿಪಾದಿಸಿದ್ದರು. ಜೊತೆಗೆ ಈ ಸಿನಿಮಾ ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ಚಾರ್ಲಿ ಚಾಪ್ಲಿನ್ ಅವರ ರಾಜಕೀಯ ನಿಲುವನ್ನು ಸ್ಪಷ್ಟಪಡಿಸಿದ್ದು ವಿಶೇಷವಾಗಿತ್ತು. 1952ರ ಲೈಮ್ಲೈಟ್ ಸಿನಿಮಾ ಒಂದು ರೀತಿಯಲ್ಲಿ ಚಾಪ್ಲಿನ್ ಅವರ ಅರೆ ಆತ್ಮಚರಿತ್ರೆ ಎಂದರೂ ಸರಿಯೇ. ವಯಸ್ಸಾಗುತ್ತಿರುವ ಜೋಕರ್ ಒಬ್ಬ ನೃತ್ಯ ಕಲಾವಿದಳೊಬ್ಬಳಿಗೆ ತನ್ನಿಷ್ಟದ ಕಲೆಯಲ್ಲಿ ಪುನಃ ತೊಡಗಿಸಿಕೊಳ್ಳುವುದಕ್ಕೆ ಸಹಾಯ ಮಾಡುವ ಕಥೆ ಇದು. ಸ್ವಲ್ಪ ಹೆಚ್ಚೇ ಖಾಸಗಿ ಅನಿಸುವ ಈ ಸಿನಿಮಾ ಖ್ಯಾತಿ, ವೃದ್ಧಾಪ್ಯ ಮತ್ತು ಕಲಾವಿದನ ಹೋರಾಟಗಳ ಬಗ್ಗೆ ವಿಭಿನ್ನವಾದ ದೃಷ್ಟಿಕೋನದಲ್ಲಿ ವಿಶ್ಲೇಷಣೆ ಮಾಡುತ್ತದೆ. ಚಾಪ್ಲಿನ್ ಅವರ ಕೊನೆಯ ಸಿನಿಮಾ ಕೌಂಟರ್ಸ್ ಫ್ರಮ್ ಹಾಂಗ್ಕಾಂಗ್ ಮೂಲಕ ತಮ್ಮ ಎಂದಿನ ಸಿನಿಮಾ ಮೇಕಿಂಗ್ ಶೈಲಿಯಿಂದ ಹೊರಬಂದು ಸಮಾಜದಲ್ಲಿನ ಶ್ರೀಮಂತರ ಬದುಕಿನ ಕಾಲವನ್ನು ಕತೆ ಮಾಡಿದ್ದಾರೆ. ಅವರ ಮಿಕ್ಕ ಸಿನಿಮಾಗಳು ಬೀರಿದ ಪ್ರಭಾವವನ್ನು ಈ ಸಿನಿಮಾ ಬೀರಲಿಲ್ಲ. ಚಾರ್ಲಿ ಚಾಪ್ಲಿನ್ ಅವರ ಸಿನಿಮಾಗಳು ವೈವಿಧ್ಯಮಯ ವಿಷಯಗಳನ್ನು ಒಳಗೊಂಡಿದೆ. ಹಾಸ್ಯ, ದುಃಖ, ಸಾಮಾಜಿಕ ವ್ಯಾಖ್ಯಾನ, ರಾಜಕೀಯ ನಿಲುವುಗಳು ಇವೆಲ್ಲ ಇವತ್ತಿಗೂ ತಮ್ಮದೇ ಭಾವನೆಗಳೇನೋ ಅನ್ನುವಷ್ಟು ಆಪ್ತವಾಗುತ್ತವೆ. ಸಿಟಿ ಲೈಟ್ಸ್ನ ಹಗುರವಾದ ಹಾಸ್ಯದಿಂದ ಹಿಡಿದು ಗ್ರೇಟ್ ಡಿಕ್ಟೇಟರ್ನ ವಿಡಂಬನೆಯವರೆಗೂ ಅವರ ಪ್ರತಿ ಸಿನಿಮಾ ಅವರ ಪ್ರಭಾವಕ್ಕೆ, ಅವರು ಸಿನಿಮಾ ಕಲೆಯ ಮೂಲಕ ಮನುಷ್ಯ ಸಹಜ ಅನುಭವಗಳನ್ನು ಪ್ರೇಕ್ಷಕರಿಗೆ ದಾಟಿಸುವ
ಅವರ ಶಕ್ತಿಗೆ, ಪ್ರತಿಭೆಗೆ ಸಾಕ್ಷಿಯಾಗಿದೆ. ಚಾಪ್ಲಿನ್ ಅವರು ಸಿನಿಮಾ ಮಾಡುವ ಶೈಲಿಗೆ ಒಂದು ವಿಶೇಷ ಗುಣವಿದೆ. ಅದೇನೆಂದರೆ ಸೂಕ್ಷ್ಮ ವಿವರಗಳನ್ನು ಕೂಡ ಸ್ಪಷ್ಟವಾಗಿ ದಾಖಲಿಸುವುದು ಮತ್ತು ಮನುಷ್ಯ ಸ್ವಭಾವವನ್ನು, ಸ್ಥಿತಿಗಳನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳುವುದು. ಹಾಸ್ಯದ ಜೊತೆಗೆ ವಿಷಣ್ಣತೆಯ ಲೇಪದ ಸಾಮಾಜಿಕ ವ್ಯಾಖ್ಯಾನವನ್ನು ಜೋಡಿಸುವ ತಂತ್ರ ಪ್ರೇಕ್ಷಕರನ್ನು ಹಾಸ್ಯದ ಮೂಲಕ ಸಾಮಾಜಿಕ ತಲ್ಲಣಗಳ ಬಗ್ಗೆ ಚಿಂತನೆಗೆ ಒಳಪಡಿಸುತ್ತದೆ. ಉದಾಹರಣೆಗೆ ಮಾಡರ್ನ್ ಟೈಮ್ಸ್ ಸಿನಿಮಾ ಕೈಗಾರಿಕೀಕರಣದ ಪರಿಣಾಮದಿಂದ ಉಂಟಾಗುವ ಅಮಾನವೀಯತೆಯನ್ನು ವಿಡಂಬನಾತ್ಮಕವಾಗಿ ನೋಡಿದ್ದು, ಗ್ರೇಟ್ ಡಿಕ್ಟೇಟರ್ ಸಿನಿಮಾ ನಿರಂಕುಶವಾದ ಮತ್ತು ಸರ್ವಾಧಿಕಾರವನ್ನು ಧೈರ್ಯವಾಗಿ ಪ್ರಶ್ನಿಸಿದ್ದು. ತಾಂತ್ರಿಕವಾಗಿ ಚಾಪ್ಲಿನ್ ಮೈಮ್ ಮತ್ತು ಆಂಗಿಕ ಹಾಸ್ಯಾಭಿನಯವನ್ನು ಕ್ಯಾಮರಾ ಮುಂದೆ ತಂದ ಪ್ರಮುಖರು. ಸ್ಪಷ್ಟವಾದ ಅವರ ದೇಹ ಭಾಷೆಯ ಅದ್ಭುತ ಉಪಯೋಗ ಭಾವನೆಗಳನ್ನು, ಕಥಾನಕಗಳನ್ನು ಸಂಭಾಷಣೆಗಳಿಲ್ಲದೆ ಸಶಕ್ತವಾಗಿ ಪ್ರೇಕ್ಷಕರಿಗೆ ತಲುಪಿಸಿತ್ತು. ಆಗಿನ ಮೂಕಿ ಸಿನಿಮಾಗಳ ಸಂದರ್ಭದಲ್ಲಿ ಅದು ಅಗತ್ಯ ಕೂಡ ಇತ್ತು. ಟಾಕಿ ಸಿನಿಮಾ ಶುರುವಾದ ಮೇಲೂ ಚಾಪ್ಲಿನ್ ಅವರು ಮೂಕಿ ಸಿನಿಮಾಗಳನ್ನು ಮಾಡುವಾಗ ಅನುಸರಿಸುತ್ತಿದ್ದ ಎಸ್ಥೆಟಿಕ್ಸ್ಗೆ ಬದ್ಧರಾಗಿಯೇ ಮುಂದುವರೆದಿದ್ದರು. ಈ ಬದ್ಧತೆ ಸಾರ್ವಕಾಲಿಕ ಮತ್ತು ಸಾರ್ವತ್ರಿಕ ಎಂದೇ ದೃಢವಾಗಿ ಅವರು ನಂಬಿದ್ದರು. ಭಾವನೆಗಳನ್ನು ತೀವ್ರಗೊಳಿಸುವಲ್ಲಿ ಸಂಗೀತಕ್ಕಿದ್ದ ಶಕ್ತಿಯ ಅರಿವಿದ್ದ ಚಾಪ್ಲಿನ್ ಅವರ ಹಲವಾರು ಸಿನಿಮಾಗಳಿಗೆ ತಾವೇ ಹಿನ್ನೆಲೆ ಸಂಗೀತ ಸಂಯೋಜನೆ ಮಾಡಿದ್ದರು. ಅವರ ಈ ಸಂಯೋಜನೆಗಳು ಅವರ ಕಥಾನಕದ ಲಯಕ್ಕೆ ಹೊಂದಿಕೊಂಡೇ ಅದರ ಜೊತೆಗೆ ಸಾಗುತ್ತಿದ್ದವು. ಇದರಿಂದ ಪ್ರೇಕ್ಷಕರಿಗೆ ಅವರು ನೋಡುತ್ತಿರುವ ದೃಶ್ಯದ ಆಳ ತಿಳಿಯುತ್ತಿತ್ತು. ಅವರು ಬರವಣಿಗೆ, ನಿರ್ದೇಶನ, ನಟನೆ, ಸಂಗೀತ ಸಂಯೋಜನೆ ಇವೆಲ್ಲವನ್ನೂ ಮಾಡುತ್ತಿದ್ದರಿಂದ ಅವರ ಚಿತ್ರಕ್ಕೆ ಒಂದು ಸಮಗ್ರತೆ ಇರುತ್ತಿತ್ತು. ಇದು ಅವರನ್ನು ಬೇರೆಯವರಿಗಿಂತ ಭಿನ್ನವಾಗಿಸಿತ್ತು. ಅವರ ವೃತ್ತಿ ಬದುಕಿನುದ್ದಕ್ಕೂ ಅವರನ್ನು ಸಾಕಷ್ಟು ಗೌರವ, ಪ್ರಶಸ್ತಿಗಳು ಅರಸಿ ಬಂದವು. 1929 ಅಕಾಡೆಮಿ ಪ್ರಶಸ್ತಿಯ ಉದ್ಘಾಟನಾ ಸಮಾರಂಭದಲ್ಲಿ ಬಹುಮುಖ ಪ್ರತಿಭೆ ಮತ್ತು ನಟನೆ, ಬರವಣಿಗೆ, ನಿರ್ದೇಶನ ಮತ್ತು ಚಿತ್ರ ನಿರ್ಮಾಣದಲ್ಲಿ ಪರಿಣತ ಎನ್ನುವ ವಿಶೇಷ ಪ್ರಶಸ್ತಿಗೆ ಅವರು ಭಾಜನರಾದರು. 1972ರಲ್ಲಿ 20ನೇ ಶತಮಾನದಲ್ಲಿ ಚಲನಚಿತ್ರಗಳನ್ನು ಒಂದು ಕಲಾ ಪ್ರಕಾರವಾಗಿ ಮಾಡುವಲ್ಲಿ ಅವರ ಅಪಾರವಾದ ಪ್ರಭಾವ, ಪರಿಶ್ರಮವನ್ನು ಗುರುತಿಸಿ ಅಕಾಡೆಮಿ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಅವರ ಗೋಲ್ಡ್ ರಶ್ ಮತ್ತು ಸಿಟಿ ಲೈಟ್ಸ್ ಸಿನಿಮಾಗಳು ಸಾಕಷ್ಟು ಬಾರಿ ಜಗತ್ತಿನ ಅತ್ಯುತ್ತಮ ಸಿನಿಮಾಗಳ ಪಟ್ಟಿಯಲ್ಲಿ ಸ್ಥಾನ ಪಡೆದಿವೆ. ಇಷ್ಟೆಲ್ಲ ಆದರೂ ಚಾಪ್ಲಿನ್ ಬದುಕಿನಲ್ಲಿ ವಿವಾದಗಳೇನೂ ಕಡಿಮೆ ಇರಲಿಲ್ಲ. ಅವರ ರಾಜಕೀಯ ನಿಲುವುಗಳು, ಖಾಸಗಿ ಬದುಕು ಸಾಕಷ್ಟು ಚರ್ಚೆಗೊಳಗಾದವು. ವಿಶೇಷವಾಗಿ ಮೆಕ್ಕಾರ್ಥಿ ಕಾಲಘಟ್ಟದಲ್ಲಿ ಚಾಪ್ಲಿನ್ ಅವರ ಸಿದ್ಧಾಂತಗಳು, ನಿಲುವುಗಳು ಕಮ್ಯುನಿಸ್ಟ್ ಪರ ಎನ್ನುವ ವಿವಾದ ಉಂಟಾಗಿತ್ತು. 1952ರಲ್ಲಿ ಅವರು ಲೈಮ್ಲೈಟ್ ಸಿನಿಮಾದ ಪ್ರೀಮಿಯರ್ಗೆ ಇಂಗ್ಲೆಂಡ್ಗೆ ಹೋಗಿ ವಾಪಸ್ ಅಮೆರಿಕಕ್ಕೆ ಬರುವಾಗ ಅವರಿಗೆ ಅಮೆರಿಕಕ್ಕೆ ಪ್ರವೇಶ ನಿರ್ಬಂಧಿಸಲಾಯಿತು. ಇದರಿಂದ ಚಾಪ್ಲಿನ್ ಅಮೆರಿಕ ಬಿಟ್ಟು ಸ್ವಿಟ್ಜರ್ಲೆಂಡ್ನಲ್ಲಿ ನೆಲೆಸಿದರು. ಅಲ್ಲೂ ಕೂಡ ತಮ್ಮ ಕೆಲಸವನ್ನು ಮುಂದುವರಿಸಿದರು. ಹಾಸ್ಯವನ್ನು ಮಾನವೀಯತೆಯ ಜೊತೆಗೆ ಬೆರೆಸಿ ತಲೆಮಾರುಗಳದ್ದಕ್ಕೂ ಅವರು ಸೃಷ್ಟಿಸಿದ ಕಥೆಗಳು ಸಂಚಲನ ಮೂಡಿಸುವಲ್ಲಿ ಅವರ ಪ್ರಸ್ತುತತೆಯ ನೋಟ ಇದೆ. ಅವರ ಸಿನಿಮಾಗಳು ನಮ್ಮ ಸಮಾಜಕ್ಕೆ ಹಿಡಿದ ಕನ್ನಡಿಯಾಗಿ ಸಮಾಜದ ಓರೆ ಕೋರೆಗಳನ್ನು ತೋರಿಸಿಕೊಟ್ಟು ಸಹಾನುಭೂತಿ ಮತ್ತು ನಗು ಬದುಕಿಗೆ ಎಷ್ಟು ಮುಖ್ಯ ಎನ್ನುವ ಪಾಠ ಹೇಳಿವೆ. ಅವರೇ ಒಮ್ಮೆ ಹೇಳಿದ ಹಾಗೆ, ನೀವು ನಿಜಕ್ಕೂ ನಗಬೇಕಾದರೆ ನಿಮ್ಮ ನೋವಿನ ಜೊತೆ ಆಟ ಆಡಿ ನೋಡಿ. ಅಂದ ಹಾಗೆ ಚಾಪ್ಲಿನ್ ಬಗ್ಗೆ ಇನ್ನಷ್ಟು ವಿವರವಾಗಿ ತಿಳಿದುಕೊಳ್ಳಬೇಕಾದಲ್ಲಿ ಖ್ಯಾತ ಲೇಖಕ ಕುಂ ವೀರಭದ್ರಪ್ಪ ಅವರ ಕೃತಿ ಚಾಪ್ಲಿನ್ ಜೀವನ ಮತ್ತು ಸಾಧನೆ ಓದಿ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಇತರರಿಗೆ ತಿಳಿಸಿ.